ಫಸ್ಟ್ ನಾನು ಪನ್ನೀರ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದು ನಂದಿನಿ ಪನ್ನೀರು. ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಬೇರೆ ಪನ್ನೀರ್ಗೆ ಕಂಪೇರ್ ಮಾಡಿದ್ರೆ. ಸೊ ಫಸ್ಟ್ ನಾನು ಇದನ್ನು ಕೂಲ್ ಆಗೋಕ್ಕೆ ಬಿಟ್ಟಿದ್ದೆ, ಬಟ್ ಆದರೂ ಕೂಲ್ ಆಗಿಲ್ಲ. ಇದನ್ನ ಕಟ್ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ. ಮಂಚೂರಿಯನ್ ಟೈಪ್ ಬರಬೇಕಂತ. ಸೊ ಇದು ಸ್ವಲ್ಪ ಸ್ಮೂತ್ ಆಗಬೇಕು. ಸೊ ನಾನು ಮತ್ತೆ ಕಟ್ ಮಾಡೋಕ್ಕಾಗಿಲ್ಲ, ಮತ್ತು ಏನು ಹಾಕಿ ಕ್ಲೀನಾಗಿ ಪ್ಯಾಕ್ ಮಾಡಿ ಇದನ್ನು ಇದರೊಳಗೆ ನೀರು ಹಾಕ್ತೀನಿ. ನಾನು ಸ್ವಲ್ಪ ವಾಟರ್ ತಗೊಂಡು ಏನು ಇಟ್ಟಿದ್ದೀನಿ, ಸೊ ಅದರೊಳಗೆ ಇದನ್ನು ಇಡ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಲಿ ಅಂತ ಇದನ್ನು ಆ ಕಡೆ ಎತ್ತಿಟ್ಕೋತೀನಿ. ಇದನ್ನ ಒಂದು ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಒಂದು ಆನಿಯನ್, ಒಂದೇ ಸಲ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಮೆಣಸಿನ್ಕಾಯಿನ ನೀವು ಆದಷ್ಟು ಸ್ವಲ್ಪ ತಿನ್ನಾಗಿ ಕಟ್ ಮಾಡಿ. ಸೊ ನಿಮ್ಮ ಬಾಯಿಗೆ ಅದು ಸಿಗಬಾರ್ದು, ಅಷ್ಟು ತಿನ್ನಾಗಿ ಕಟ್ ಮಾಡ್ಕೊಳ್ಳಿ. ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಆನಿಯನ್ ಕಟ್ ಮಾಡ್ಕೊತಾ ಇದ್ದೀನಿ ಈಗ. ಸೊ ಆನಿಯನ್ ಎಲ್ಲ ಕಟ್ ಮಾಡಿ ಆದಮೇಲೆ ಬೆಳ್ಳುಳ್ಳಿ ಒಂದು ಇಕ್ಲ ತೊಗೊಂಡು ಅದರಲ್ಲಿ ಮೂರು ಮಾತ್ರ ತೊಗೊಂಡಿದ್ದೆ ನಾನು. ಸೊ ಸಾಕಾಗುತ್ತೆ ಅಷ್ಟು, ಯಾಕಂದರೆ ನಾನು ಸ್ವಲ್ಪ ಮಾಡ್ಕೋತಾ ಇದ್ದಿದ್ದು. ಸೊ ಬೆಳ್ಳುಳ್ಳಿನೂ ಅಷ್ಟೇ ನಿಮ್ಮ ಕೈಲಿ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಕಟ್ ಮಾಡೋಕ್ಕಾಗಿಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ಲ ಅದನ್ನು ಹಾಕೋಬೋದು. ಆಮೇಲೆ ಪನ್ನೀರ್ ಕೂಡ ಅಲ್ಲಿಗೆ ತಣ್ಣಗಾಗಿತ್ತು, ಸೊ ಅದನ್ನು ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ಯಾವುದು ಮಂಚೂರಿಯನ್ ಸೈಜ್ ಬರುತ್ತಲ್ಲ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಮಂಚೂರಿಯನ್ ಯಾವ ಸೈಜ್ ಬರುತ್ತೆ ಅಂತ. ಆ ಸೈಜ್ನ ಕಟ್ ಮಾಡ್ಕೊಬೇಕು. ಆಮೇಲೆ ಪುಡಿ ಆಗುತ್ತಲ್ಲ ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಲಾಸ್ಟಲ್ಲಿ ಅದು ಯೂಸ್ ಆಗುತ್ತೆ. ಇವಾಗ ನಾನು ಪನ್ನೀರನ್ನ ಫುಲ್ ಮಂಚೂರಿಯನ್ ಟೈಪ್ನ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಒಂದು ಬೌಲ್ ತೊಗೊಂಡು ಅದಕ್ಕೆ ಫಸ್ಟ್ ನಾನು ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ 3 ಟೇಬಲ್ ಸ್ಪೂನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಮೈದಾ ಹಾಕೋತಾ ಇದ್ದೀನಿ, ಅದು ಕೂಡ 2 ಟೇಬಲ್ ಸ್ಪೂನ್. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಆಮೇಲೆ ಖಾರದ ಪುಡಿ, ಖಾರದ್ದು ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಕ್ಲೀನಾಗಿ ಇದನ್ನು ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಹೋಗ್ತಾ ಹೋಗ್ತಾ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ವಾಟರ್ನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಅದು ಫುಲ್ ತೆಳ್ಳಗಾದರೆ ಕೋಟಿಂಗ್ ಸಿಗೋಲ್ಲ. ಆಮೇಲೆ ಒಂದೊಂದಾಗಿ ಪನ್ನೀರನ್ನ ಅದರೊಳಗೆ ಹಾಕ್ಕೊಳ್ಳಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಕೋಟಿಂಗ್ ಆಗಿದೆಯೋ ಇಲ್ವೋ ಅಂತ. ಇಷ್ಟು ಮಾಡ್ಕೊತ ನಿಮ್ಗೆ ಆ ಕಡೆ ಎಣ್ಣೆ ಬಾಣಲೆನ ಇಟ್ಕೊಂಡು ಕಾಯಕ್ಕೆ ಇಟ್ಕೊಳ್ಳಿ. ಸೊ ನಾನಿವಾಗ ಫಸ್ಟ್ ಸ್ಟವ್ ಆನ್ ಮಾಡಿ ಎಣ್ಣೆ ಬಾಣಲೆನ ಕಾಯಕ್ಕೆ ಇಟ್ಕೋತಾ ಇದ್ದೀನಿ. ಎಣ್ಣೆ ಕಾದಿ ಆದಮೇಲೆ ಒಂದೊಂದಾಗೇ ನೀವು ಪನ್ನೀರನ್ನ ಆ್ಯಡ್ ಮಾಡ್ಕೊಂಡೋಗಿ. ಏನು ಕೋಟಿಂಗ್ ಮಾಡಿರ್ತೀರ ಅದನ್ನು ಅಂಟ್ಕೊಳ್ಳೋ ಥರ ಮಾಡ್ಕೊಬಿಡಿ, ಬಿಕಾಸ್ ಅದನ್ನು ಅಂಟ್ಕೊಂಡಿರ್ತಲ್ಲ, ಅದನ್ನು ಬಿಡ್ಸೋಕೆ ಹೋದರೆ ಒಳಗಡೆ ಪನ್ನೀರು ಆಚೆ ಬಂದುಬಿಡುತ್ತೆ. ಸೊ ಅದು ಚೆನ್ನಾಗಿರಲ್ಲ. ಸೊ ನಾನು ಇವಾಗ ಎಲ್ಲ ಪನ್ನೀರನ್ನ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಫೈನಲಾಗಿ ಈ ಥರ ಕಾಣಿಸುತ್ತೆ. ಆಮೇಲೆ ಇನ್ನೊಂದು ಪ್ಯಾನ್ ತಗೊಂಡು ಅದಕ್ಕೆ ಫಸ್ಟ್ ನೀವು ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಆಯಿಲ್ನ ಯೂಸ್ ಮಾಡಿಬಿಡಿ, ಅದು ಚೆನ್ನಾಗಿರಲ್ಲ, ಆಯಿಲಿ ಅನಿಸುತ್ತೆ. ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಯಾಗಿ ಮಾಡ್ಕೊಳ್ಳಿ. ಫಸ್ಟ್ ನಾನು ಏನು ಬೆಳ್ಳುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಅದು, ಮತ್ತು ಚಿಲ್ಲಿ, ಆಮೇಲೆ ಆನಿಯನ್ ಹಾಕೋತಾ ಇದ್ದೀನಿ. ಕ್ಲೀನಾಗಿ ಫ್ರೈ ಆದಮೇಲೆ ಇದಕ್ಕೆ ಫಸ್ಟ್ ನಾನು ಸೋಯಾ ಸಾಸ್, ಟೊಮೆಟೊ ಸಾಸ್, ಆಮೇಲೆ ಚಿಲ್ಲಿ ಸಾಸ್ 3 ತಗೋತಾ ಇದ್ದೀನಿ. ಎಲ್ಲದನ್ನು ನಿಮಗೆ ನೋಡ್ಕೋತಾ ಇರಿ, ಒಂದು ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ. ಸೊ 3 ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಫಸ್ಟು. ಅದಾದಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಕಲರ್ ನೋಡೋಕ್ಕೆ ಚೆನ್ನಾಗಿರಲ್ಲ, ಬಟ್ ನಿಜವಾಗ್ಲೂ ಅದನ್ನು ಜಾಸ್ತಿ ಆ್ಯಡ್ ಮಾಡಿಬಿಡಿ, ಒಂದು ಸ್ಪೂನೇ ಸಾಕಾಗುತ್ತೆ. ಸೊ ನೀವು ಕ್ವಾಂಟಿಟಿ ಎಷ್ಟು ಮಾಡ್ಕೋತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು. ಸೊ ಕ್ಲೀನಾಗಿ ನೋಡ್ಕೊಳ್ಳಿ. ಆ್ಯಂಡ್ ನೋಟ್ ಏನಂದರೆ ಸೋಯಾ ಸಾಸ್ನ ಜಾಸ್ತಿ ಹಾಕೋಬೇಡಿ. ಆ್ಯಂಡ್ ನನ್ನ ಹತ್ರ ಟೊಮ್ಯಾಟೊ ಕೆಚಪ್ ಖಾಲಿಯಾಗಿತ್ತು, ಸೊ ನಾನು ಇದನ್ನು ಮ್ಯಾಗಿ ಕೆಚಪ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಅದಕ್ಕೆ ನಾನು ಆ್ಯಸ್ ಪರ್ ಟೇಸ್ಟ್ ಸಾಲ್ಟ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ. ಆ್ಯಂಡ್ ನೀವೇನು ಫ್ರೈ ಮಾಡ್ಕೊಂಡಿರ್ತೀರಲ್ವ ಪನ್ನೀರು, ಅದನ್ನೆಲ್ಲ ಕ್ಲೀನಾಗಿ ಹಾಕ್ಕೊಂಡು ಮತ್ತೆ ಇದಕ್ಕೆ ಒಂದು ರೋಸ್ಟ್ ಕೊಡಿ. ಆ್ಯಂಡ್ ಸ್ವಲ್ಪ ಜನ ರೋಸ್ಟು ಇಷ್ಟಪಡಲ್ಲ, ಕೆಲವರು ಹಾಗೇ ತಿಂತಾರೆ, ಅದು ಡಿಪೆಂಡ್ಸ್ ಆನ್ ದ ಪರ್ಸನ್. ಬಟ್
ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.